ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ಬ್ಯುಸಿಯಾಗಿರೋದು. ನನಗೆ 24 ಗಂಟೆನೂ ಸಾಕಾಗ್ತಾಯಿಲ್ಲ, ಇನ್ನೂ 2 ಅವರ್ ಎಕ್ಸ್ಟ್ರಾ ಇರಬಾರ್ದಾ ಅನ್ನೋ ಫೀಲಿಂಗ್ ಬರ್ತಾಯಿದೆ. ಇವತ್ತು ಬೆಳಗ್ಗೆ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನನಗೆ ತುಂಬ ಅಳು ಬಂದುಬಿಡ್ತು. ಏನಕ್ಕಂತಲೇ ಗೊತ್ತಿಲ್ಲ. ಸಖತ್ ಓವರ್ವೆಲ್ಮ್ ಫೀಲಿಂಗ್ ಆಯಿತು, ಒಂಥರ ಖುಷಿನೂ ಒಂಥರ ದುಃಖನೂ, ಐ ಡೋಂಟ್ ನೋ ವಾಟ್ ಅಂತ. ನಾನು ಇಷ್ಟು ದಿನ ಕಷ್ಟಪಡ್ತಾಯಿದ್ದೀನಿ, ರಿಸಲ್ಟ್ಸ್ ಸಿಗ್ತಾಯಿದೆ, ನನ್ನ ಗೋಲ್ ರೀಚ್ ಆಗೋ ಟೈಮ್ ಬರ್ತಾಯಿದೆ ಅಂತನೋ ಏನೋ ವಾಸ್ ಲೈಕ್ ಫುಲ್ಲಿ ಕಷ್ಟ ಆಗ್ತಾಯಿತ್ತು ನನಗೆ. ಸೊ ಇರಲಿ ಅಂತ ವರ್ಕೌಟ್ ಮುಗಿಸಿ ಆಮ್ಲ ಮೊರಿಂಗ ಕುಡಿದೆ. ಆಮೇಲೆ ಮಕ್ಕಳಿಗೆ ಇವತ್ತು ಡೇಟ್ಸ್ ಬೈಟ್ ಸ್ನ್ಯಾಕ್ಸ್ ಮಾಡಿಕೊಟ್ಟೆ. ಅವ್ರಿಗೆ ಬಿಡೋಕ್ಕೆ ಮುಂಚೆ ನಾನು ಪ್ರೋಟೀನ್ ಶೇಕ್ ಕುಡ್ಕೊಂಡು ಅವ್ರನ್ನ ಬಿಟ್ಟು ಇವತ್ತು ಸ್ವಲ್ಪ ಪಾರ್ಸಲ್ ಇತ್ತು ಅದೆಲ್ಲ ಪೋಸ್ಟ್ ಮಾಡಿ ವಾಕ್ ಮಾಡ್ಕೊಂಡು ಬಂದು ನಾನು ಡೇಟ್ಸ್ ಬೈಟ್ ತಿಂದೆ. ಸಕ್ಕದಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ರೆಸಿಪಿ ಹಾಕಿದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಲೇಟ್ ಆಗಿತ್ತು, ಆಬ್ವಿಯಸ್ಲಿ ವೆಯ್ಟ್ ಲಾಸ್ ಗಂಜಿ ವಿತ್ ಎಗ್ಸ್ ಆ್ಯಂಡ್ ಪಪಾಯ. ಮತ್ತು ಚಿಯಾ ಸೀಡ್ ವಾಟರ್ ತುಂಬ ಹೆಲ್ಪ್ ಮಾಡ್ತದೆ, ಫೈಬರ್ ಇಂಟೇಕ್ ಕವರ್ ಮಾಡ್ತದೆ ಅಂತ ಅನಿಸ್ತಾಯಿದೆ. ಮಧ್ಯಾಹ್ನಕ್ಕೆ ಸೋಯಾ ಚಂಕ್ಸ್ ಮತ್ತು ಮಿಲೆಟ್ ಪುಲಾವ್ ಮಾಡಿದ್ದೆ. ಅದಾದಮೇಲೆ ಸಖತ್ ಆರ್ಡರ್ಸ್ ಪ್ಲೇಸ್ ಮಾಡಿದ್ದೆ ಇವತ್ತು, ಯಾಕೆಂದರೆ ತುಂಬ ಆರ್ಡರ್ಸ್ ಬರ್ತಾಯಿದೆ ನನಗೆ. ಸೊ ಒಟ್ಟಿಗೆ ತರಿಸ್ಬಿಟ್ರೆ ಒಳ್ಳೆಯದು ಅಂತ. ಅದಾದಮೇಲೆ ಮಕ್ಳಿಗೆ ಊಟ ಮಾಡಿಸಿ ನಾನು ಬ್ರೋಕೊಲಿ ಎಗ್ ಪಿಜ್ಜಾ ಮಾಡ್ಕೊಂಡಿದ್ದೆ. ಸೊ ಅದು ಟೊಮೆಟೊ ಸಾಸ್ ಜೊತೆ, ಬಿಕಾಸ್ ಏನು ಸೀಸನಿಂಗೇ ಇರಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ಐ ಆಮ್ ಸೋ ಪ್ರೌಡ್. ಇಷ್ಟೆಲ್ಲ ಇದ್ರೂ ಐ ಆಮ್ ಡೂಯಿಂಗ್ ಇಟ್. ಮತ್ತು ನಾನು ನಾಳೆ ವ್ಲಾಗಲ್ಲಿ ಸಿಗ್ತೀನಿ.